4,000 ಅಲ್ಲ 1,879 ಬಿಪಿಎಲ್ ಪಡಿತರ ಚೀಟಿ ಎಪಿಎಲ್ಗೆ ಪರಿವರ್ತನೆ, ಅಧಿಕಾರಿಗಳಿಂದ ಸ್ಪಷ್ಟನೆ. ಕೆಜಿಎಫ್ ತಾಲೂಕಿನಲ್ಲಿ ಬಿಪಿಎಲ್ ಪಡಿತರ ಚೀಟಿ ಸಮಸ್ಯೆ ಇತ್ಯರ್ಥಕ್ಕೆ ಶೀಘ್ರವೇ ವಿಶೇಷ ಅಭಿಯಾನ, ಶಾಸಕಿ ರೂಪಕಲಾ ಶಶಿಧರ್ ಭರವಸೆ. ಇತ್ತೀಚೆಗೆ ಬಿಪಿಎಲ್ ಪಡಿತರ ಚೀಟಿಗಳು ಎಪಿಎಲ್ಗೆ ಪರಿವರ್ತನೆಯಾಗಿ ಬಡ ಕುಟುಂಬಗಳು ಎದುರಿಸುತ್ತಿರುವ ತೊಂದರೆ ನಿವಾರಿಸಲು ಬುಧವಾರ ಶಾಸಕಿ ರೂಪಕಲಾ ಶಶಿಧರ್ ಅವರ ನೇತೃತ್ವದಲ್ಲಿ ಕೆಜಿಎಫ್ನ ನಗರಸಭೆ ಸಭಾಂಗಣದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ತಾಲೂಕಿನಲ್ಲಿ 1,879 ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದ್ದು, ಈ ಕುರಿತು ಸಾರ್ವಜನಿಕರ ದೂರುಗಳ ಹಿನ್ನೆಲೆಯಲ್ಲಿ ಶಾಸಕರ ಕೋರಿಕೆಯಂತೆ ಆಹಾರ ಇಲಾಖೆಯ ಜಂಟಿ ನಿರ್ದೇಶಕ ರಾಜಶೇಖರ್ ಹಾಗೂ ಉಪನಿರ್ದೇಶಕ ಮಲ್ಲಿಕಾರ್ಜುನ್ ರವರು ಭಾಗವಹಿಸಿ ಮಾತನಾಡಿದರು. ಈ ವೇಳೆ ಮಾತನಾಡಿದ ಅಧಿಕಾರಿಗಳು, ಆದಾಯ ತೆರಿಗೆ ಪಾವತಿದಾರರು, ಹೆಚ್ಚಿನ ಆದಾಯ ಉಳ್ಳವರು ಹಾಗೂ ಸತತ 6 ತಿಂಗಳಿಂದ ರೇಷನ್ ಪಡೆಯದೇ ಇರುವ ಪಡಿತರ ಚೀಟಿದಾರರು ಸುಮಾರು 7,76,000 ಕಾರ್ಡುಗಳ ಪಟ್ಟಿಯನ್ನ ಕೇಂದ್ರ ಸರ್ಕಾರ ನೀಡಿದ್ದು, ಅದರಂತೆ ಕಾರ್ಡ್ಗಳು ಎಪಿಎಲ್ಗೆ ಬದಲಾಗಿದೆ. ಅರ್ಹ ಬಡವರು ಅಗತ್ಯ ದಾಖಲೆಗಳನ್ನ ಸಲ್ಲಿಸಿ ಬಿಪಿಎಲ್ ಕಾರ್ಡ್ ಅನ್ನ ಮರಳಿ ಪಡೆಯಬಹುದು. ಅಲ್ಲದೆ ತುರ್ತು ಚಿಕಿತ್ಸೆ ಪಡೆಯುತ್ತಿರುವವರು ವೈದ್ಯಕೀಯ ದಾಖಲೆ ಸಲ್ಲಿಸಿ ತಕ್ಷಣವೇ ಕಾರ್ಡ್ ಪಡೆಯಲು ಅವಕಾಶವಿದೆ. ಇನ್ನು ಬಿಪಿಎಲ್ ವಾರ್ಷಿಕ ಆದಾಯವನ್ನ 2,50,000ಕ್ಕೆ ಏರಿಸುವ ಪ್ರಸ್ತಾಪವು ಸರ್ಕಾರದ ಪರಿಶೀಲನೆಯಲ್ಲಿದೆ ಎಂದು ಮಾಹಿತಿ ನೀಡಿದರು. ಇನ್ನು ಕೆಜಿಎಫ್ ತಾಲೂಕನ್ನ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ವಿನಾಯಿತಿ ನೀಡುವಂತೆ ಅಧಿಕಾರಿಗಳನ್ನ ಕೋರಿದ ಶಾಸಕರು, ಪಡಿತರ ಚೀಟಿಗಳ ಸಮಸ್ಯೆಯನ್ನು ಸ್ಥಳದಲ್ಲೇ ಇತ್ಯರ್ಥಪಡಿಸಲು ಶೀಘ್ರದಲ್ಲೇ ಉನ್ನತ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ವಿಶೇಷ ಅಭಿಯಾನ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ರೂರಲ್ ಕೆಜಿಎಫ್ ನಗರ ಕೆಜಿಎಫ್ ನಗರ 1,077, ಕೆಜಿಎಫ್ ಗ್ರಾಮಾಂತರ 802, ಒಟ್ಟು 1,879 ಕಾರ್ಡು ಕ್ಯಾನ್ಸಲ್ ಆಗಿಲ್ಲ. ಕಾರ್ಡು ಯಾವ ಕಾರ್ಡು ರದ್ದಾಗಿಲ್ಲ, ಕಾರ್ಡ್ ಎಪಿಎಲ್ ಕನ್ವರ್ಟ್ ಆಗಿದೆ. ಆದೇಶ ಕೊಟ್ಟಿದ್ದೀವಿ. ಈ ಕಾರ್ಡ್ ಕನ್ವರ್ಷನ್ಸ್ ಗೆ ಎಲಿಜಿಬಲ್ ಬೆನಿಫಿಷರೀಸ್ ಏನಾದ್ರು ತಪ್ಪರಿಂದ ಡಿಲೀಟ್ ಆಗಿದ್ರೆ ಮತ್ತೆ ರಿಸ್ಟೋರ್ ಮಾಡೋದಕ್ಕೆ ಏನು ಪ್ರಾವಿಷನ್ಸ್ ಇದೆ ಅದನ್ನ ನಾವು ಹೇಳಿದೀವಿ. ಅದನ್ನ ಕಾರ್ಯಗತಗೊಳಿಸಬೇಕು. ನಾವು ಅಕ್ಟೋಬರ್ ತಿಂಗಳಲ್ಲಿ 2025 ಅಕ್ಟೋಬರ್ ತಿಂಗಳಲ್ಲೇ ಆದೇಶ ಆಗಿದೆ. ಅದನ್ನ ಕಾರ್ಯಗತಗೊಳಿಸಬೇಕು. ಎರಡನೇದು 75 ವರ್ಷ ಮೇಲ್ಪಟ್ಟು ಏನು ಸಾರ್ವಜನಿಕರಿದ್ದಾರೆ, ಪಡಿತರ ತಗೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಅವ್ರ ಮನೆ ಬಾಗಿಲುಗಳಿಗೆ ನಾವು ಪಡಿತರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದ ಆಯವ್ಯಯದಲ್ಲಿ ಘೋಷಣೆ ಆಗಿದೆ. ಅದಕ್ಕಂತಾನೆ ನಾವು ಅನ್ನ ಸುವಿಧಾ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ಮಾಡೆಲ್ ಮಾಡಿಬಿಟ್ಟು ಇಡೀ ನಾವು ರಾಜ್ಯದಂತ ಅದನ್ನ ಲೈವ್ ಮಾಡಿದ್ದೀವಿ. ಸೊ ಇಲ್ಲಿನೂ ಸಹ ನಮಗೆ ಸುಮಾರು ಬೆನಿಫಿಷರೀಸ್ ಐಡೆಂಟಿಫೈ ಮಾಡಿದ್ವಿ, ಬಟ್ ಯಾರು ಅದನ್ನ ಎನ್ರೋಲ್ ಮಾಡ್ಕೊಂಡಿಲ್ಲ. ಅದೊಂದು ಆಗ್ಬೇಕಾಗಿದೆ. ಸೊ ಮತ್ತೆ ಬೇರೆ ಬೇರೆ ಏನೇನು ಸಮಸ್ಯೆಗಳಿದೆ ಮಾನ್ಯ ಶಾಸಕರು ಹೇಳಿದ್ದಾರೆ. ಮತ್ತೊಂದು ಸ್ಪೆಷಲ್ ಡ್ರೈವ್ ಕ್ಯಾಂಪ್ ಮಾಡ್ತೀವಿ. ಏನು ಜೆನ್ಯೂನ್ ಸಮಸ್ಯೆಗಳಿದೆ ಸಾರ್ವಜನಿಕರದ್ದು, ಫಲಾನುಭವಿಗಳದ್ದು, ಅದನ್ನ ನಾವು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಖಂಡಿತ ನಾವು ಶಾಸಕರ ಜೊತೆ ಇಲಾಖೆ ಇದ್ದು ಏನು ನಮ್ಮ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದೆ ಅದನ್ನ ಸಾಲ್ವ್ ಮಾಡೋದಕ್ಕೆ ನಾವು ಸಂಪೂರ್ಣ ಸಹಕಾರ ನೀಡ್ತೀವಿ. ಸೊ ಅಂತ ಹೇಳಿದ್ರೆ ನಮಗೆ ಕೇಂದ್ರ ಸರ್ಕಾರದಿಂದ ಶಂಕಾಸ್ಪದ ಫಲಾನುಭವಿಗಳ ಪಟ್ಟಿಯನ್ನ ನೀಡಿದ್ದಾರೆ. 7,76,000 ರಾಜ್ಯಾದ್ಯಂತ ಕೊಟ್ಟಿದ್ದಾರೆ. ಅದನ್ನ ನಾವು ಜಿಲ್ಲೆಗಳಿಗೆ ಕೊಟ್ಟಿದ್ದೀವಿ. ಸೊ ಆ 7,76,000 ಏನು ಫಲಾನುಭವಿಗಳಿದ್ದಾರೆ ಅದು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದೆ. ಈ ಕಳೆದ 6 ತಿಂಗಳಲ್ಲಿ ರೇಷನ್ ತಗೊಳ್ದಿರೋಂಥವ್ರು, 1 ವರ್ಷ ರೇಷನ್ ತಗೊಳ್ದಿರೋಂಥವ್ರು, 1 ಲಕ್ಷ ಮೇಲ್ಪಟ್ಟು ಇನ್ಕಮ್ ಕ್ರೈಟೀರಿಯಾ ಇರೋಂಥವ್ರು, GST ಕಟ್ತಿರೋಂಥವ್ರು, ಅಲ್ಲಿ ಸ್ವಂತ ವಾಹನಗಳಂತೆ ವೈಟ್ ಬೋರ್ಡ್ ವಾಹನಗಳು ಇರೋಂಥವ್ರು, ಈ ತರ 3 ಹೆಕ್ಟೇರ್ಗಿಂತ ಜಾಸ್ತಿ ಜಮೀನು ಹೊಂದಿರೋರು. ಸೊ ಈ ತರ ಫಲಾನುಭವಿಗಳ ಲಿಸ್ಟ್ ನಾವು ಜಿಲ್ಲೆಗಳಿಗೆ ಹಂಚಿದ್ದೀವಿ. ಬಟ್ ಒಂದು ಸೂಚನೆ ಏನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಜಿಲ್ಲೆಗಳಿಗೆ ಯಾವುದೇ ಒಂದು ಫಲಾನುಭವಿಗಳದ್ದು ಈ ತರ ಲಿಸ್ಟ್ ಅಲ್ಲಿ ಹೆಸರಿದ್ರೆ ಅವರು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಇವರು ಈ ಒಂದು ಬಿಪಿಎಲ್ ಕಾರ್ಡ್ ತಗೊಳ್ಳೋದಕ್ಕೆ ಅನರ್ಹರು ಅಂತ ಕಂಡು ಬಂದ್ರೆ ಮಾತ್ರ ಅವರನ್ನ ಎಪಿಎಲ್ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರು. ಬಟ್ ಅದು ಮಾಡಿಲ್ವಲ್ಲ ಸರ್. ಫಲಾನುಭವಿಗಳಿಗೆ ತಿಳಿಸಿದ್ರೆ ಇಷ್ಟು ಗೊಂದಲ ಆಗ್ತಾ ಇರಲಿಲ್ಲ. ಕೇಂದ್ರ ಸರ್ಕಾರದ ಆದೇಶ ಬಂದಾದ್ಮೇಲೆ ಕೇಂದ್ರ ಸರ್ಕಾರದಿಂದ ಸಸ್ಪೆಕ್ಟೆಡ್ ಬೆನಿಫಿಷಿಯರಿ ಲಿಸ್ಟ್ ಕೊಡ್ತಾರೆ. ಸಸ್ಪೆಕ್ಟೆಡ್ ಬೆನಿಫಿಷಿಯರಿ ಲಿಸ್ಟ್ ಅವ್ರು ಸಸ್ಪೆಕ್ಟ್ ಮಾಡ್ತಾರೆ 7 ಲಕ್ಷ ಜನ. 7 ಲಕ್ಷ ಜನನು ಯಾವ ಟೈಮ್ ಬೌಂಡ್ ಅಲ್ಲಿ ಪ್ರತಿ ಮನೆಗೂ ನೀವು ಅಟೆಂಡ್ ಮಾಡಿದೀರಾ, ಇನ್ಸ್ಪೆಕ್ಷನ್ ಮಾಡಿದೀರಾ. ಇನ್ಸ್ಪೆಕ್ಷನ್ ಮಾಡಿ ನೀವು ಕ್ಯಾನ್ಸಲ್ ಮಾಡಿದೀರಾ 7 ಲಕ್ಷನು ಕೂಡ. ಇನ್ಸ್ಪೆಕ್ಷನ್ ರಿಪೋರ್ಟ್ ಇದೆಯಾ? ನೀವು ಪ್ರತಿ ಇಂಡಿವಿಜುವಲಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಇದೆಯಾ? ಕೆಜಿಎಫ್ ತಾಲೂಕಲ್ಲಿ 2,000 ಜನದ್ದು ನೀವು ರೂರಲ್ ಅಲ್ಲಿ ಇಷ್ಟು 900, ಅರ್ಬನ್ ಅಲ್ಲಿ 1,077 ಮಾಹಿತಿ ಕೊಟ್ಟಿದ್ದೀರಾ. ಅಷ್ಟು ಜನದ ಇನ್ಸ್ಪೆಕ್ಷನ್ ಆಗಿದೆಯಾ? ಇಂಡಿವಿಜುವಲ್ ಇನ್ಸ್ಪೆಕ್ಷನ್ ಆಗಿದೆಯಾ? ಸೊ 3 ಕ್ರೈಟೀರಿಯಾ ಹೇಳ್ತಾ ಇದ್ದೀರಾ. ಒಂದು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳ್ತಾ ಇದ್ದೀರಾ, ಇನ್ನೊಂದು ಕ್ರೈಟೀರಿಯಾ ಹೇಳ್ತಾ ಇದ್ದೀರಾ 4 ವೀಲರ್ ಇದೆ ಅಂತ ಹೇಳ್ತಾ ಇದ್ದೀರಾ, ವೈಟ್ ಬೋರ್ಡ್ 4 ವೀಲರ್ ಇದೆ ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ಇನ್ನೂ ಒಂದು ಹೇಳ್ತಾ ಇದ್ದೀರಾ ಸ್ವಂತ ಮನೆ,
ಜಮೀನ್ ಇದ್ರೆ ಅಂತ. ಅದನ್ನ ಮೀರಿ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಆಗಿರೋದು ಲೋನ್ಗೆ ತಗೊಳ್ಳೋವಾಗ ಪೇ ಮಾಡಿದ್ದಾರೆ. ನಮ್ ಲೋನ್ ತಗೋಬೇಕು ಅನ್ನೋಂತ ಇಂಡಿವಿಜುವಲ್ ಬೆನಿಫಿಟ್ಗೋಸ್ಕರ ತುಂಬಾ ಜನ ಸ್ವಂತ ಮನೆ ಕಟ್ಟಬೇಕಾದಾಗ ಲೋನ್ ತಗೊಳ್ಳೋವಾಗ, ಇಂಡಿವಿಜುವಲ್ ಬೆನಿಫಿಟ್ ತಗೊಳ್ಳೋವಾಗ ಲೋನ್ ತಗೊಳ್ಳೋವಾಗ ಬಹಳ ಜನ ಲೋನ್ ಮಾಡುವಾಗ ಅದನ್ನ ನಾರ್ಮಲ್ ಇನ್ಕಮ್ ಟ್ಯಾಕ್ಸ್ ಏನೋ ಪೇ ಮಾಡಿದಾಗ ಅದು ಆ ಲಿಸ್ಟಿಗೆ ಬಂದಿದೆ. ರೆಗ್ಯುಲರ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಇವರು. ಬಹಳ ಜನ ಇವಾಗ ನಮ್ಮಲ್ಲಿ 70-80% ಕೂಡ ಏನಂದ್ರೆ ಇಂಡಿವಿಜುವಲಿ ಏನಾದ್ರು ಇವತ್ತು ಕಾರ್ಡು BPL ಇಂದ APL ಗೆ ಕನ್ವರ್ಟ್ ಆಗಿದೆ ಅಂತಂದ್ರೆ ಬೇರೆ ರೀಸನ್ಸ್ ಇದೆ. ಇದು ಬಿಟ್ಟು ಬಿಹೈಂಡ್ ರೀಸನ್ಸ್ ಕೂಡ ಇದೆ. ಅದನ್ನ ಇವ್ರು ರೆಕ್ಟಿಫೈ ಮಾಡಿದ್ರೆ ಬಹಳ ಜನದ್ದು ಮತ್ತೆ ಕರೆಕ್ಷನ್ಸ್ ಆಗತ್ತೆ, ಮತ್ತೆ ಅವರಿಗೆ ಮಾಮೂಲಿ BPL ಕಾರ್ಡೇ ಸಿಗತ್ತೆ. ಆಮೇಲೆ ಬಹಳ ಜನ ನಮ್ಮಲ್ಲಿ ಏನಾಗಿದ್ದಾರೆ, BPL ಕಾರ್ಡ್ ಇದ್ದವರು ಒಂದ್ ಫ್ಯಾಮಿಲಿಯಲ್ಲಿ 5 ವರ್ಷ 3 ವರ್ಷ 2 ವರ್ಷ ಇಂದ ಒಬ್ರು ಸ್ಯಾಲರೀಸ್ ತಗೋತಾ ಇರ್ತಾರೆ. ಬೇರೆ ಕಂಪನೀಸ್ ಅಲ್ಲಿ, IT ಕಂಪನಿಯಲ್ಲಿ, ಪ್ರೈವೇಟ್ ಕಂಪನೀಸ್ ಅಲ್ಲಿ ಸ್ಯಾಲರೀಸ್ ತಗೋತಾ ಇರ್ತಾರೆ. ಆ ಸ್ಯಾಲರೀಸ್ ತಗೊಂಡಾಗ ಅವ್ರನ್ನ ಡಿಲೀಟ್ ಮಾಡಿರಲ್ಲ. ಆ ಸ್ಯಾಲರೀಸ್ ಅವ್ರು ಬೇರೆ ಕಡೆ ಇದ್ದು ವರ್ಕ್ ಮಾಡಿ ಸ್ಯಾಲರೀಸ್ ತಗೋತಾ ಇರ್ತಾರೆ. ಅವ್ರ ಮಕ್ಕಳಾಗಿರೋದ್ರಿಂದ ಇವ್ರು ಆ ಸೆಂಟಿಮೆಂಟ್ ಇಂದ ಡಿಲೀಟ್ ಮಾಡಿಲ್ಲ. ಅವ್ರ ಒಬ್ರದ್ದು ಡಿಲೀಟ್ ಮಾಡಿದ್ರೆ ಅಥವಾ ಹೊರಗಡೆ ಇಟ್ಟಿದ್ರೆ ಕಾರ್ಡ್ ಇಂದ ಮಿಕ್ಕಿದ್ ಎಲ್ಲರಿಗೂ ಬೆನಿಫಿಟ್ ಸಿಗ್ತಾ ಇತ್ತು. ಇದನ್ನ ಫಸ್ಟ್ ಕ್ಲಾರಿಫಿಕೇಶನ್ಸ್ ನಾವು 2025 ಅಕ್ಟೋಬರ್ ತಿಂಗಳಲ್ಲೇ ಸರ್ಕಾರದಿಂದ ಆದೇಶ ಹೊರಡಿಸಿದ್ದೀವಿ. ಆ ತರ ಎಲಿಜಿಬಲ್ ಇದ್ದು ಡಿಲೀಟ್ ಆಗಿದೆ ಅಂತ ಕಂಡು ಬಂದಲ್ಲಿ ಅವರು 45 ಡೇಸ್ ಅಲ್ಲಿ ಸಂಬಂಧಿಸಿದ ತಹಸೀಲ್ದಾರ್ಗೆ ಅಪ್ಲಿಕೇಶನ್ ಕೊಡಬೇಕು. ಈಗ ಸರ್ಕ್ಯುಲರ್ ಯಾರ್ದು ಒತ್ತಡ ಆಯ್ತು, ಕೇಂದ್ರ ಸರ್ಕಾರದ್ದು ಪ್ರೊಸೀಜರ್ ಫಾಲೋ ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಸಸ್ಪೆಕ್ಟೆಡ್ ಬೆನಿಫಿಷಿಯರ್ಸ್ ಕೊಟ್ರು. ನೀವೀಗ ಅದನ್ನ ಫಾಲೋ ಮಾಡ್ಬೇಕಾಗ್ ಬಂತಲ್ಲ, ಅನಿವಾರ್ಯತೆ ಬಂತಲ್ವಾ, ಅನಿವಾರ್ಯತೆ. ಸೊ ಟೈಮ್ ಲಿಮಿಟ್ ಕೊಟ್ಟಿದ್ರ ಅಥವಾ ನೀವು ಅದು ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡ್ಬೇಕಾಗಿತ್ತ? ಇಟ್ ಇಸ್ ಆನ್ಗೋಯಿಂಗ್ ಪ್ರೊಸೆಸ್. ನಾವು ಎಲ್ಲಿನೂ ಸಹ ಫೀಲ್ಡ್ ವೆರಿಫಿಕೇಶನ್ ಮಾಡಬೇಡಿ ಅಂತ ಹೇಳಿಲ್ಲ, ಫೀಲ್ಡ್ ವೆರಿಫಿಕೇಶನ್ ಮಾಡಿಬಿಟ್ಟೆ ಕ್ರಮ ವಹಿಸಬೇಕು ಅಂತ ಹೇಳಿದೀವಿ. ಸೊ ಈ ಜಿಲ್ಲೆಯಲ್ಲಿ, ಈ ತಾಲೂಕಲ್ಲಿ ಏನಾದ್ರು ಅವ್ರು ಫೀಲ್ಡ್ ವೆರಿಫಿಕೇಶನ್ ಮಾಡದೆ ಮಾಡಿದ್ರೆ ಅವ್ರು ಮಾಡಿರೋ ತಪ್ಪು. ಸೊ ಆ ತರ ತಪ್ಪುಗಳಾದಾಗೆ 45 ಡೇಸ್ ಅವರಿಗೆ ಅವಕಾಶ ಕೊಟ್ಟಿದ್ದೀವಿ ಬೆನಿಫಿಷರೀಸ್ಗೆ. ಅವ್ರು ಬಂದು ಅರ್ಜಿ ಸಲ್ಲಿಸಬೇಕು ತಾಲೂಕು ತಹಸೀಲ್ದಾರ್ಗೆ. ನಂತರ ವೆರಿಫಿಕೇಶನ್ ಆಗುತ್ತೆ. ಅವರು ಅರ್ಹ ಫಲಾನುಭವಿಗಳು ಅಂತ ಕಂಡ್ರೆ ಮತ್ತೆ ಅವರು APL ಕನ್ವರ್ಟ್ ಆಗಿದೆ, ಆ ಕಾರ್ಡನ್ನ ಮತ್ತೆ ರಿಜಿಸ್ಟರ್ ಮಾಡೋದಕ್ಕೂ ಸಹ ನಾವು ಜಿಲ್ಲೆಗಳಲ್ಲಿರುವಂತ ಜಂಟಿ ನಿರ್ದೇಶಕರು ಮತ್ತು ಉಪನಿರ್ದೇಶಕರಿಗೆ ಅಧಿಕಾರ ಕೊಟ್ಬಿಟ್ಟಿದ್ದೇವೆ. ಕೈಗೊಳ್ಬಹುದು ಅಂತ ಹೇಳ್ಬಿಟ್ಟು ಅವ್ರೇನಾದ್ರು ಜನಗಳಿಗೆ ಅವೇರ್ನೆಸ್ ಮೂಡಿಸಿದಾರೆ. ನೋಟಿಸ್ ಪೀರಿಯಡ್ ಆಗಿರೋದು ಎಲ್ಲ ತೆಗೆದಾಕಿದ್ದಾರೆ. ಅದಕ್ಕೆ ಜನ ಈಗ ಇಲ್ಲಿ ಬಂದಿದ್ದಾರೆ. ಇಷ್ಟೊಂದು ಜನ ಬಂದು ಅವ್ರ ಇನ್ಫಾರ್ಮೇಶನ್ ನೀವು ಫಸ್ಟ್ ಈಗ ಕ್ಯಾನ್ಸಲ್ ಆಗಿದೆಯಲ್ಲ, ಏನ್ ನೆಕ್ಸ್ಟ್ ಏನ್ ಮಾಡ್ಬೇಕು ಮಾಡ್ಕೊಂಡು ಅವ್ರು ಪಡ್ಕೊಂಡಿರೋರು. ಆ ಇನ್ಫಾರ್ಮೇಶನ್ ಇಲ್ದಿರ ತೆಗೆದಿದ್ದೆ ಇಷ್ಟೊಂದು ಗೊಂದಲ. ಈಗ 45 ದಿನ ನೋಟಿಸ್ ಅಂತ ಹೇಳ್ತಾ ಇದ್ದೀರಾ ಸರ್ ನೀವು. ಆ 45 ದಿನ ನೋಟಿಸ್ ಮುಗಿದೋಗಿದ್ಯಾ? ನ್ಯಾಯಬೆಲೆ ಅಂಗಡಿವಾರು ಯಾರು BPL ಇಂದ APL ಕನ್ವರ್ಟ್ ಆಗ್ತದೆ, ಎಷ್ಟು ಕಾರ್ಡ್ ಹೋಗ್ತದೆ ಅನ್ನೋದನ್ನ ನ್ಯಾಯಬೆಲೆ ಅಂಗಡಿವಾರು ಪಟ್ಟಿ ಕೊಟ್ಟು ನ್ಯಾಯಬೆಲೆ ಅಂಗಡಿ ಮುಂದೆ ಪ್ರದರ್ಶನ ಮಾಡಿದ್ವಿ. ಆ ಸಮಯದಲ್ಲಿ ಯಾರು ಸುದ ನಮ್ಗೆ ನಮ್ದು ಎಲಿಜಿಬಲ್ ಇದೀವಿ ಅಂತ ಅರ್ಜಿ ಹಾಕ್ತಾರೆ. ಪ್ರದರ್ಶನ ಮಾಡಿದ್ದಕ್ಕೆ ಅವ್ರಿಗೆ ಅವೇರ್ನೆಸ್ ಇರಲ್ಲ ಸರ್. ನಾನು ಹೇಳ್ಬಿಡ್ತೀನಿ. ಒಂದ್ ನಿಮಿಷ ಕನ್ವರ್ಟ್ ಆಗಿತ್ತು. ಒಂದಂತ ಸಂದರ್ಭದಲ್ಲಿ ಅವ್ರ ಕಾರ್ಡ್ ನ ಓಪನ್ ಮಾಡಿ ನೋಡ್ರಿ, ನಿಮ್ ಮಗ ಈ ತರ ಇದ್ದಾನೆ, ಇವನು ಟ್ಯಾಕ್ಸ್ ಕಟ್ತಾನೆ. ಹೌದು ಸರ್, ಬೆಂಗಳೂರಲ್ಲಿ ಇದ್ದಾನೆ, ಮಾಡಿರಲ್ಲ, ಅದು ಹೇಳಿದ್ದಾರೆ. ತುರ್ತಾಗಿ ಒಂದು ಸ್ಪೆಷಲ್ ಡ್ರೈವ್ ಅನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಆ ಡ್ರೈವ್ ಅಲ್ಲಿ ಎಲ್ಲ ಏನು ಸಮಸ್ಯೆಗಳಿದೆ ಮತ್ತೊಮ್ಮೆ ಅದ್ರ ಬಗ್ಗೆ ಪರಿಶೀಲಿಸ್ಬಿಟ್ಟು ಯಾವ್ಯಾವ್ದು ಎಲಿಜಿಬಲ್ ಬೆನಿಫಿಷರೀಸ್, ಯಾವ್ಯಾವ್ದು ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಗೆ ಬರ್ತಾರೆ, ನಾವ್ ಇದ್ರದ್ದು ಸ್ಪೆಷಲ್ ಡ್ರೈವ್ ಮಾಡಿದಾಗ ಮಾಹಿತಿ ತಗೋತೀವಿ. ಮಾಹಿತಿ ತಗೊಂಡಾದ್ಮೇಲೆ ನಮ್ಮ ಹಂತದಲ್ಲಿ ನಾವು ಬಗೆಹರಿಸ್ತೀವಿ. ಮತ್ತೆ ಅವರಿಗೆ ಟೈಮ್ ಕೊಡ್ತೀವಿ, ನ್ಯಾಯಬೆಲೆ ಅಂಗಡಿಯವ್ರಿಗೆ ಯಾಕೆ BPL APL ಆಗಿ ಕನ್ವರ್ಟ್ ಆಗಿದೆ ಅಂತ. ಆ ಟೈಮ್ ಲಿಮಿಟ್ ಅಲ್ಲಿ ಅವ್ರು ಎಜುಕೇಟ್ ಮಾಡಿ ಅವ್ರಿಗೆ ಆ ಸರ್ವಿಸಸ್ ನ ಕೊಡ್ಲಿಲ್ಲ ಅಂದ್ರೆ ನಾವು ಯಾವ ರೀತಿ ನ್ಯಾಯಬೆಲೆ ಅಂಗಡಿಗೆ ನೋಟಿಸ್ ಕೊಡ್ಬೇಕು, ಯಾವ ರೀತಿ ಅವ್ರಿಗೆ ಕೆಲಸ ತಗೋಬೇಕು ಅನ್ನೋಂಥದ್ದು ಬೇರೆ ಒಂದು ಪ್ರಯತ್ನ ಮಾಡ್ತಾ ಇದೀವಿ 3 ಹಂತದಲ್ಲಿ. ಒಂದು ನಮ್ ತಾಲೂಕ್ ಹಂತದಲ್ಲಿ AD ಮತ್ತೆ ಫುಡ್ ಇನ್ಸ್ಪೆಕ್ಟರ್ಸ್ ಇವ್ರ ಮುಖಾಂತರ ಒಂದು ನಾವು ಫುಡ್ ಕಮಿಷನರ್ ಆಫೀಸ್ ಇಂದಾನೆ ಕರೆದು ಒಂದು ಸ್ಪೆಷಲ್ ಡ್ರೈವ್ ಮಾಡ್ತೀವಿ. ಅವತ್ತು ಬಂದವರಿಗೆ ಅವೇರ್ನೆಸ್ ಕೊಡ್ತೀವಿ, ಆ ಇಶ್ಯೂಸ್ ಅಡ್ರೆಸ್ ಕೂಡ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜಸ್ ಅಲ್ಲಿ ಅವ್ರು ಫುಡ್ ಆಫೀಸಿಗೆ ಬರೋರು ಇರ್ತಾರೆ, ಬರಕ್ ಆಗದೆ ಇರೋರು ಇರ್ತಾರೆ. ಆದ್ರೆ ನ್ಯಾಯಬೆಲೆ ಅಂಗಡಿ ಹತ್ರ ಪ್ರತಿಯೊಬ್ರು ಹೋಗ್ತಾರೆ, ಅವರಿಗೆ ಮಾಹಿತಿ ಕೊರತೆ ಇದೆ. ಪ್ರತಿಯೊಬ್ರು ಆ ಸಂದರ್ಭಕ್ಕೆ ರೇಷನ್ ತಗೊಂತಾರೆ, ಹೊಟ್ಟೋಗ್ತಾರೆ, ಬಹಳ ಜನ ಇರ್ತಾರೆ. ಆ ಸಂದರ್ಭನ ಅವ್ರು ಕಳಿಸೋದ್ರಲ್ಲೇ ಇರ್ತಾರೆ, ಆ ಒತ್ತಡದಲ್ಲಿ
ಅವರು ತಾಳ್ಮೆಯಿಂದ ಇವ್ರು ಕರೆದು ಈ ಕಾರ್ಡ್ದಿಂದ BPL ಕನ್ವರ್ಟ್ ಆಗಿದೆ ಅಂತೆಲ್ಲ ಎಜುಕೇಟ್ ಮಾಡಲ್ಲ, ಅಷ್ಟು ಸೋಷಿಯಲ್ ಕನ್ಸರ್ನ್ ಇರಲ್ಲ. ಅವ್ರಿಗೊಂದು ಹೋಮ್ವರ್ಕ್ ಕೊಡೋಣ, ನಿಮ್ಮ ಸೊಸೈಟಿ ವ್ಯಾಪ್ತಿಯಲ್ಲಿ ಎಷ್ಟು ಈ ತರ ತೊಂದರೆ ಆಗಿದೆ ನೀವು ಕೊಡ್ಬೇಕು, ಮಾಹಿತಿ ಕೊಟ್ಟು ಅದನ್ನ ಬಗೆಹರಿಸ್ಕೊಂಡು ಬರ್ಬೇಕು ಅಂತ ಒಂದು ಇವ್ರ ಕಡೆ ಕಮಿಷನರ್ ಹಂತದಲ್ಲಿ ನಾನು ಕುತ್ಕೊಂಡು ಮಾತಾಡಿ ಒಂದು ಸ್ಪೆಷಲ್ ಎಲ್ಲೆಲ್ಲಿ ಇದರ ಅವಶ್ಯಕತೆ ಇದೆ ಅದಕ್ಕೆ ಒಂದು ಪ್ರಯತ್ನ ಬೇರೆ ತರನು ಮಾಡ್ತೀವಿ. ನೀವು ಇಲ್ಲ ಅಂತ ಹೇಳ್ಬಿಟ್ಟು ಫೀಲ್ಡ್ ವೆರಿಫಿಕೇಶನ್ ಮಾಡಿದ್ಮೇಲೆ ಗೊತ್ತಾಗೋದು. ಅದ್ರ ಪ್ರಕಾರ ಎಲಿಜಿಬಲ್ ಇದ್ರೆ ಅವ್ರಿಗೆ BPL ಕೊಡ್ತಾರೆ, ಎಲಿಜಿಬಲ್ ಇಲ್ಲದಿದ್ರೆ APL ದಲ್ಲೇ ರಿಟರ್ನ್ ಮಾಡ್ತಾರೆ. ಸರ್, ಈಗ ಒಂದು ಸುಮಾರು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ನಾವು ನೆಗ್ಲೆಕ್ಟ್ ಮಾಡಿ ನಮಗೆ ಬೇಡ ಅಂತ ರಿಟರ್ನ್ ಮಾಡ್ತೀವಿ ಸುಮಾರು ಸ್ಕೀಮ್ಸ್. ಸೊ ಇದನ್ನು ಕೂಡ ಯಾಕೆ ಮಾಡಬಾರ್ದು? ಒಂದು ಪ್ರಪೋಸಲ್ ನಿಮ್ಮ ಕಡೆಯಿಂದ ಯಾಕೆ ಹೋಗ್ಬಾರ್ದು ಅಂತ ಸ್ಟೇಟ್ ಗೌರ್ಮೆಂಟ್ ಬೇರೆ ಎಲ್ಲ ಸರ್ಕಾರವೇ ಯಾಕೆ ಮಾಡಬಾರ್ದು? ಈಗ ಜನೌಷಧಿ ಬೇಡ ಅಂತ ರಿಜೆಕ್ಟ್ ಮಾಡಿದ್ವಿ, ಇಲ್ಲ ನಮ್ಮಲ್ಲೇ. ಸೊ ಇಂಥ ಈಗ ಒಂದು ಇದನ್ನ ಇಲ್ಲಿ ಬಡವರಿದ್ದಾರೆ ನಮ್ಮ ಜಿಲ್ಲೆ, ಈ ಜಿಲ್ಲೆ ಬ್ಯಾಕ್ವರ್ಡ್ ಜಿಲ್ಲೆ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿ ನೀವೇ ಒಂದು ಪ್ರಪೋಸಲ್ ಕಳಿಸ್ಬೋದಲ್ವಾ ಸರ್? ಪರಿಶೀಲನೆ ಮಾಡ್ತೀವಿ ಸರ್. ಈಗ ಆಲ್ರೆಡಿ KGF ತಾಲೂಕಲ್ಲಿ ಹೊಸ ಕಾರ್ಡ್ಸ್ಗೆ ಆಪ್ಷನ್ ಇಲ್ಲ ಸರ್, ನೀವು ಕೊಡ್ತಾನೆ ಇಲ್ಲ, ಬರೀ ಹೆಲ್ತ್ದು ಮಾತ್ರ ಮಾಡ್ತಾ ಇದ್ದೀರಾ. ಈಗ ಏನು ಸೆಂಟ್ರಲ್ ಗೌರ್ಮೆಂಟ್ ಇಂದ ಮತ್ತೊಂದು 3,000 ಕ್ಯಾನ್ಸಲ್ ಮಾಡಿದ್ರಲ್ಲ ಸರ್, ಈ ತರ ಎಷ್ಟೋ ಜನ ಕಾರ್ಡ್ ಇಲ್ದಿರಾ ಇದಾರಲ್ಲ ಸರ್, ಅವ್ರಿಗೆ ಯಾಕೆ ಸರ್ ಮಾಡ್ತಾ ಇಲ್ಲ? ಯಾವ್ಯಾವ ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ ಪ್ರೊಸೆಸ್ ಮಾಡೋದಕ್ಕೆ ಹೇಳಿದೀವಿ ಸರ್. ಸೈಬರ್ ಸೆಂಟರ್ ಹೋಗ್ತಾರೆ ಸರ್, ಅವ್ರು ಏನಿದೆ ಅವ್ರದ್ದು ಫೀಸ್ ತಗೊಂಡು ಕಳಿಸ್ಬಿಡ್ತಾರೆ. ಅಪ್ಲಿಕೇಶನ್ ಹಾಕೋರು ಹಾಕ್ತಾನೆ ಇದಾರೆ, ರಿಜೆಕ್ಟ್ ಮಾಡೋದು ಮಾಡ್ತಾನೆ ಇದಾರೆ. ಹೋಗಿ ಯಾರು ಸರ್ ವೆರಿಫಿಕೇಶನ್ ಯಾರು ಮಾಡ್ತಾ ಇಲ್ಲ? 2014ರಿಂದ ಅದಾಲತ್ ಪ್ರತಿ 2 ತಿಂಗಳು 3 ತಿಂಗಳು ಅದಾಲತ್ ನಡೀತಾ ಇದೆ. ಇಷ್ಟು ಅದಾಲತ್ ನಡೆದ್ರು ಈಗ ಯಾಕೆ ಹಿಂಗಾಯ್ತು ಹೇಳಿ, ತಹಸೀಲ್ದಾರ್ ಮೇಡಮ್ ಹೇಳಿ. ಅದಾಲತ್ ನಡೀತಾ ಇದೆಯಲ್ಲ, ತಮಗೂ ಗೊತ್ತಿದೆಯಲ್ಲ. ತಹಸೀಲ್ದಾರ್ ಆಫೀಸಲ್ಲೂ ಇನ್ಕಮ್ ಸರ್ಟಿಫಿಕೇಟ್ ಇದೆ ಸರ್. ಪ್ರಾಬ್ಲಮ್ ಇನ್ಕಮ್ಗೆ ಅವ್ರು ರೇಷನ್ ಕಾರ್ಡ್ ಕೊಡಿ ಅಂತಾರೆ, ರೇಷನ್ ಕಾರ್ಡ್ ಇನ್ಕಮ್ ಕೊಡಿ ಅಂತ ಹೇಳ್ತಾರೆ, ಏನು ಮಾಡೋದೇ ಇಲ್ಲ. ಕಾರಣ ಏನು? 3 ವರ್ಷದಲ್ಲಿ ಎಷ್ಟು ಕಾರ್ಡ್ ಕೊಟ್ಟಿದ್ರು ಸರ್? ಬರೀ ಹೆಲ್ತ್ ಕೊಟ್ಟಿದ್ದೀರ ಅಷ್ಟೇ ಸರ್, ಹೊಸ ಕಾರ್ಡ್ ಯಾವ್ದು ಕೊಟ್ಟಿಲ್ಲ. ಕೇಳಿದ್ರೆ ನಿಮ್ ಲಿಮಿಟ್ ದಾಟೋಯ್ತು ಅಂತ ಹೇಳ್ತೀರಾ ಅಷ್ಟೇ. ಹೊಸ ಕಾರ್ಡ್ ಅಂಗವಿಕಲರಿದ್ದಾರೆ, ನಡೆಯೋಕ್ ಆಗದಿರೋರು, ಕುರುಡ್ರಿದ್ದಾರೆ, ಕಿವುಡ್ರಿದ್ದಾರೆ, ಫಸ್ಟ್ ಅವ್ರಿಗೆ ಕೊಡಿ ಸರ್. ನಾವು ಕೇಳ್ತಾರೆ ಫಸ್ಟ್ ಅವ್ರಿಗೆ ಕೊಡಿ, ಆಮೇಲೆ ಉಳಿದವ್ರು ಯೂಸ್ ಮಾಡಿ. ಫಸ್ಟ್ ಅವ್ರಿಗೆ ಪ್ರೋಗ್ರಾಮ್ ಮಾಡಿ, ಬೇರೆಯವ್ರು ಅವ್ರು ಮಾತ್ರ ಪ್ರೋಗ್ರಾಮ್ ಮಾಡಿ, ಬರ್ದರ್ ಬೇರೆ ಮಾಡಿ. ಅವರು ಟ್ಯಾಬ್ಲೆಟ್ಸ್ ತಗೊಳ್ಳೋದು ಕಾಸಿಲ್ದವ್ರು ಇದ್ದಾರೆ. ಕಣ್ಣಾರೆ ನೋಡಿದ್ರಲ್ಲ ಎಲ್ಲರೂ. ಬಾಕಿ ಇರೋದು ಹೇಳಿ ಸರ್. ನಮಗೇನು ಹೊಸ ಕಾರ್ಡ್ ಕೋರಿ 302 ಜನ ಅರ್ಜಿ ಹಾಕಿದ್ರು. ಅದರಲ್ಲಿ 170 ಇನ್ನೂ 117 ಅರ್ಜಿ ಮಾತ್ರ ಬಾಕಿ ಉಳಿದಿದೆ. ಹೊಸ ಕಾರ್ಡ್ ಆಪ್ಷನ್ ಬಿಟ್ಟ ತಕ್ಷಣ 117 ಕ್ಲಿಯರ್ ಮಾಡಿ. ಎಷ್ಟು ದಿನದಲ್ಲಿ ಸರ್ ಬಂದಿರೋದು ಅಪ್ಲಿಕೇಶನ್? ಯಾವಾಗ ಬಂದಿದೆ ಸರ್? ಲಾಸ್ಟ್ ಇಯರ್ ಇಂದ ಹಾಕಿರೋದು ಅರ್ಜಿ ಹಾಕಿದ್ದಾರೆ. ಹೊಸ ಕಾರ್ಡ್ ಅರ್ಜಿ ಹಾಕೋದು ಕೊಡ್ತಿತ್ತಲ್ಲ, ಇನ್ನು ಉಳಿದಿರೋ 302 ಹಾಕಿರೋದು. ಸರ್ ಅರ್ಜಿ ಆಗೋದಿಲ್ಲ ಅಂತ ಹೇಳಿ ಎಷ್ಟೋ ಜನ ಮನೆಯಲ್ಲಿ ಇದ್ದಾರೆ ಸರ್, ಹಾಕೋದು ಬೇಡ ಅಂತ. 10 ನಿಮಿಷ 20 ನಿಮಿಷ ಅಷ್ಟೇ ಬಿಡ್ತಾರೆ. ಏನಾಗುತ್ತೆ ಸರ್? OTP ಕೊಟ್ಟಿದ್ರೆ ಕ್ಯಾನ್ಸಲ್ ಆಗುತ್ತೆ. OTP ಕೊಡೋ ಸಮಯನ 15 ನಿಮಿಷ ಕೊಟ್ಟಿದ್ರೆ ಫೋನ್ ಮಾಡಿದ್ರೆ ಅರ್ಜಿ ಓಪನ್ ಆಗುತ್ತೆ ಅಂತ, ಆವಾಗ ಓಪನ್ ಮಾಡಿದ ತಕ್ಷಣ ನೀವು ಕ್ಲೋಸ್ ಮಾಡ್ಬಿಡ್ತೀರಾ. ಅಲ್ಲ, OTP ಬರಕ್ಕೆ 10 ನಿಮಿಷ ತಗೊಳುತ್ತೆ. 10 ನಿಮಿಷ ಮಾತ್ರ ಓಪನ್ ಮಾಡಕ್ಕೆ 10 ನಿಮಿಷ ಕೊಡ್ತಾ ಇದ್ದಲ್ಲ ಸರ್. ಸರಿ ಸರ್, ಪೂರ್ತಿ ಒಂದಿನ 50 ದಿನ ಕೊಟ್ಟಿದ್ರೆ ಸರ್ ಓಪನ್ ಆಗಿದೆ ಸರ್? ಇಲ್ಲ ಆಯ್ತು, ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ರೇಷನ್ ಕಾರ್ಡ್ ಇಲ್ದಿರೋರ್ಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಲ್ಲ. 20,000 ಇದ್ರೆ ಅದನ್ನ ಬಿಲೋ ಪಾವರ್ಟಿ ಲೈನ್ ಅಂತ ತಗೊಂಡು ಅದು 1,20,000ಗೆ BPL ಕಾರ್ಡ್ ನ ಲಿಮಿಟ್ ಮಾಡಿದ್ದಾರೆ. ಪೆನ್ಷನ್ಸ್ ನ ಬೇರೆ ತರ ತಗೊಳ್ಳೋಣ. ರೇಷನ್ ಕಾರ್ಡ್ಗೆ ಲಿಂಕ್ ಆಗಬಾರ್ದು ಪೆನ್ಷನ್, ಬೇರೆ ರೀತಿ ಪೆನ್ಷನ್ನ ನಾವು ಅದನ್ನ ಬಗೆಹರಿಸುವಂತ ಪ್ರಯತ್ನ ಮಾಡಬೇಕಾಗತ್ತೆ. ರೇಷನ್ ಕಾರ್ಡ್ ಯಾಕೆ ಇಂಪಾರ್ಟೆಂಟು? ಈ ಕಳೆದ 3 ವರ್ಷದಲ್ಲಿ ಅಥವಾ 5 ವರ್ಷದಲ್ಲಿ ಹೊಸ ರೇಷನ್ ಕಾರ್ಡ್ಸ್ಗೆ ಬೇರೆ ಬೇರೆ ಕಾರಣಗಳಿಂದ ಯಾರ್ಯಾರು ಅಪ್ಲೈ ಮಾಡ್ಕೊಂಡಿದ್ದಾರೆ ಅವರು ಪ್ರೊಸೀಜರ್ಸ್ ಪ್ರಕಾರ ಅಪ್ಲೈ ಮಾಡ್ಕೊಂಡಿರೋರಿಗೆ ಅವ್ರಿಗೆ ಏನು ಯಾವ ರೀತಿಯ ದಾರಿ ಇದೆ ಅನ್ನುವಂಥದ್ದನ್ನ ನೆಕ್ಸ್ಟ್ ಸ್ಪೆಷಲ್ ಡ್ರೈವ್ ಮಾಡಿದಾಗ ಏನು ಪ್ರೊಸೀಜರ್ಸ್ ಫಾಲೋ ಮಾಡ್ತಾರೆ ಅಂತ ಅದಕ್ಕೆ ಮಾಹಿತಿ ಕೊಟ್ಟರು. ಏನು ಮಾನದಂಡಗಳಿದಾವೆ, ಹೊಸ ರೇಷನ್ ಕಾರ್ಡ್ಗೆ ಏನು ಪ್ರೊಸೀಜರ್ಸ್ ಇದೆ, ಯಾವ ಟೈಮ್ ಲಿಮಿಟಲ್ಲಿ ಅವ್ರಿಗೆ ಅವಕಾಶ ಕೊಡ್ತಿರತ್ತೆ, ಹೆಲ್ತ್ ಗ್ರೌಂಡ್ಸ್ದು ಕ್ಲಾರಿಫಿಕೇಶನ್ ಮಾಡಿದ್ದಾರೆ. ಅದ್ರದ್ದು ಉಪಯೋಗ ಮಾಡ್ಕೊಳ್ಳೋದು ಹೇಗೆ ಅಂತ ಅರ್ಥ ಆಗಿದೆ. ಹೆಲ್ತ್ ಗ್ರೌಂಡ್ ಅದೊಂದು ಸ್ಪೆಷಲ್ ಇದೆ. ಅದಾದ್ಮೇಲೆ ಅವ್ರು ಹೇಳ್ತಾ ಇದ್ರು, ಯಾರು ಒಂದು ಸೀನಿಯರ್ ಸಿಟಿಸನ್ 65 ಇಯರ್ಸ್ ಎಬೋವ್ ಇರ್ತಾರೆ, ಮತ್ತೆ ಸ್ಪೆಷಲಿ ಏಬಲ್ಡ್ ಇರ್ತಾರೆ, ಕಣ್ಣು ಇನ್ನೊಂದು ಏನೋ ಒಂದು ಅವರಿಗೆ ಆರೋಗ್ಯದಲ್ಲಿ ತೊಂದರೆ ಆಗಿರುವಂಥವ್ರು ತುಂಬಾ ಪರದಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಅಂತ ವಿಶೇಷವಾಗಿರೋ ಆದ್ಯತೆ ಕೊಡಿ, ಅದನ್ನ ಸರ್ಕಾರ ಹಂತದಲ್ಲಿ ಅಧಿಕಾರಿಗಳ ಹಂತದಲ್ಲಿ ಅವರಿಗೆ ವಿಶೇಷವಾಗಿರುವಂತ ಒಂದು ದಿನ ಅಂತ ಹೇಳ್ಬಿಟ್ಟು ಆ ಸರ್ಕಾರ ಕೊಡ್ಲಿ, ಅವ್ರು ಅದು ತಪ್ಪಲ್ಲ.
ನೀಡಬೇಕು ಅಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನ ಸರ್ಕಾರ ಜಾರಿ ಮಾಡಿದೆ. ಅದನ್ನ ನಾವು ಸ್ಪೆಷಲ್ ಆಗಿ ಒಂದು ಭಾರ ಅಪ್ಲಿಕೇಶನ್ ಅಲ್ಲಿ ಸಪರೇಟ್ ಆಗಿ ಒಂದು ಮಾಡ್ಯೂಲ್ ಮಾಡಿದ್ವಿ. ಈಗಾಗಲೇ ಇಲ್ಲ ಪ್ರತಿ ಜಿಲ್ಲೆಯಲ್ಲಿ ಯಾರು 75 ವರ್ಷ ಮೇಲ್ಪಟ್ಟು ಏಕಮಾತ್ರ ಸದಸ್ಯರಿದ್ದಾರೆ ಮಾಹಿತಿಗಳನ್ನು ಸಹ ಜಿಲ್ಲೆ ಕೊಟ್ಟಿದ್ದೀವಿ. ಸೊ ಅವರು ಅಂಗಡಿಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ, ಅವ್ರ ಮನೆ ಭಾಗಕ್ಕೆ ಪಡಿತರ ಆಗುತ್ತೆ. OTP ಮೂಲಕನೇ ಅವರು ಪಡಿತರ ಪಡಿಬಹುದು. ಸೊ ಇದನ್ನ ನಾನು ಇಲ್ಲಿ ಪರಿಣಾಮಕಾರಿ ಅನುಷ್ಠಾನಗೊಳಿಸೋದಕ್ಕೆ ನಾನು DD ಅವ್ರಿಗೆ ಹೇಳಿದ್ದೆ. ಈಗ ಮಾಡಿದ್ರೆ 247 ಜನ ಎಂಟ್ರಿ ಆಗಿದೆ ಸರ್. KGF 250 ಜನ ಎಂಟ್ರಿ ಮಾಡಿದ್ದಾರೆ. ಸರ್ OTP ತಗೋಬೇಕು ಪ್ಲಸ್ ತಮ್ಮು ತಗೋಬೇಕು ಸರ್. ಪ್ಲಸ್ ತಪ್ಪಿಲ್ಲ. ಇದೆ ಮೇಡಮ್, ಕೇಳ್ತಾ ಇದ್ದಾರೆ ಮಾಡ್ತೀವಿ ಮೇಡಮ್. ನೋಡಿ ಸರ್ ಕ್ಲಾರಿಫಿಕೇಶನ್ ಕೊಡಿ ಸರ್. ಅವಶ್ಯಕತೆ ಇಲ್ಲ, ಮನೆ ಹತ್ರಲ್ಲೇ ಹೋಗಿ ತುಂಬ ರೇಷನ್ ಕೊಡೋದಿಲ್ಲ ಅಂತ ಕೊಡೋದಿಲ್ಲ. OTP ಪ್ಲಸ್ 2 ತಗೊಂಡು ಮನೆ ಬಾಗಿಲಿಗೆ ಕೊಡ್ತಾ ಇದ್ದಾರೆ. ನಂಬರ್ಲಿಲ್ಲ ಅಂದ್ರೆ ಐ ಬರುತ್ತೆ. ಎಲ್ಲ ನ್ಯಾಯಾಲಯಕ್ಕೆ ಹೇಳೋದಂದ್ರೆ ಅನ್ನ ಸುವಿಧಾ ಬಗ್ಗೆ ಹೇಳಿದೀವಿ ನಿಮ್ಗೆ. ಹೋಗಿ ಅನ್ನ ಸುವಿಧಾ ಎಂಟ್ರಿ ಮಾಡ್ಕೊಂಡ್ಬನ್ನಿ ಅಂತ. ಎಷ್ಟು ಜನ 75 ವರ್ಷದ ಮೇಲ್ಪಟ್ಟು ಸಿಂಗಲ್ ವ್ಯಕ್ತಿ ಇದ್ರೆ ಅವ್ರ ಮನೆ ಹತ್ರ ಹೋಗಿ ಇಲ್ಲಿವರೆಗೂ 250 ಜನ ಮಾಡಿದ್ರಿ. ಇನ್ನೂ ಏನಾರ ಇತ್ತು ಅಂದ್ರೆ ಅನ್ನ ಸುವಿಧಾದ ನೀವು ಪೋರ್ಟಬಿಲಿಟಿ ಎಂಟ್ರಿ ಮಾಡ್ಕೊಂಡು ಅವ್ರು ತಗೊಂಡು ಮನೆ ಬಾಗಿಲಿಗೆ ರೇಷನ್ ತಲುಪಿಸೋ ಸಂದರ್ಭದಲ್ಲಿ ಒಂದು ಫೋಟೋ ಹೊಡೆದು ಆ ಫೋಟೋನ ಪ್ರೂಫ್ ಹಾಕಿ. ಇದು ಕಟ್ಟುನಿಟ್ಟದ್ದು. ಯಾಕಂದ್ರೆ ಸ್ಟಾರ್ಟಿಂಗ್ ಆಮೇಲೆ ಈ ವರ್ಕೌಟ್ ನಾನು ಪ್ಲಾನ್ ಮಾಡಿ ಹೇಳ್ತೀನಿ.